ನಮಸ್ಕಾರ, ನಾನು ಪೂಜಾ. ಇವ್ರು ನನ್ನ ಹಸ್ಬೆಂಡ್ ಆದರ್ಶ್. ಹಲೋ, ಹಾಯ್. ಮತ್ತೆ ನಮ್ಮ 5 year old ಲಕ್ಷ್. ಹಾಯ್ ಲಕ್ಷ್. ಇವತ್ತು ಸೆಪ್ಟೆಂಬರ್ 21st, 2020 ಸೋಮವಾರ ಬೆಳಿಗ್ಗೆ ಸ್ಯಾನ್ ಆಂಟೋನಿಯೋ ಟೆಕ್ಸಸ್ ಇಂದ ಹೊರಟಿದ್ದೀವಿ. ಅಲ್ಲಿಂದ 50 ಮೈಲ್ಸ್ ಡ್ರೈವ್ ಮಾಡಿ ಕ್ಯಾನಿಯನ್ ಲೇಕ್ ಅಂತ ಒಂದು ಸ್ಮಾಲ್ ಟೌನ್ ಸಿಗುತ್ತೆ. ಅಲ್ಲಿ ಹೋಗಿ ಅಲ್ಲಿ RV ರೆಂಟಲ್ ವೆಹಿಕಲ್ ಪಿಕಪ್ ಮಾಡ್ತೀವಿ. ಅದ ನಂತರ ಅಲ್ಲಿಂದ ಒಂದು 100 ಮೈಲ್ಸ್ ಡ್ರೈವ್ ಮಾಡಿದ್ರೆ ಗಾರ್ನರ್ ಸ್ಟೇಟ್ ಪಾರ್ಕ್ ಅಂತ ಒಂದು ಸ್ಟೇಟ್ ಪಾರ್ಕ್ ಇದೆ. ಇದು ಬಂದು ಸೌತ್ ಟೆಕ್ಸಸ್ ಅಲ್ಲಿ ದಿ ಮೋಸ್ಟ್ ಫೇಮಸ್ ಸ್ಟೇಟ್ ಪಾರ್ಕ್ ಅಂಡ್ ವಿ ಆರ್ ವೆರಿ ಎಕ್ಸೈಟೆಡ್. ಸೊ ಅಲ್ಲಿ ಹೋಗಿ ಅಲ್ಲಿ 3 days ಕ್ಯಾಂಪ್ ಮಾಡೋ ಪ್ಲಾನ್ ಮಾಡಿದ್ದೀವಿ. ಸೊ ಬನ್ನಿ ನೋಡೋಣ ಎಲ್ಲ ಹೇಗಾಗುತ್ತೆ ಅಂತ. ವೆಹಿಕಲ್ ರೆಂಟಲ್ ತಗೊಂಡಿದ್ದಾಯಿತು. ಸೊ ಇದು ನಮ್ಮ ವೆಹಿಕಲ್. ಈಗ ಲಕ್ಷ್ ಈಸ್ ಹ್ಯಾವಿಂಗ್ ಫನ್ ಇನ್ ದ ಕಾರ್. ಹಾಯ್ ಲಕ್ಷ್. ಈಗ ಮಾಡಬೇಕು ಲಕ್ಷ್. ಕ್ಲೀನ್, ಎಸ್, ಇನ್ನು 2 minutes ಕ್ಲೀನ್ ಮಾಡಿ ಹೊರಡೋಣ. ಓಕೆ, ಎಸ್. ಈಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಬಿಫೋರ್ ವಿ ಸ್ಟಾರ್ಟ್ ಪೂರ್ತಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿ ಆರ್ ಯೂಸಿಂಗ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್. ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀವಿ ಈಗ. ಆಮೇಲೆ ವಿಲ್ ಬಿ ಸ್ಟಾರ್ಟಿಂಗ್ ಅವರ್ ಜರ್ನಿ. ಫೈನಲಿ ನಾವು RV ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನಿಂಗ್ ಮುಗಿಸ್ಕೊಂಡು ಈಗ ಗಾರ್ನರ್ ಸ್ಟೇಟ್ ಪಾರ್ಕ್ಗೆ ಡ್ರೈವ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಗಾರ್ನರ್ ಸ್ಟೇಟ್ ಪಾರ್ಕ್ ರೀಚ್ ಆಗ್ತಾ ಇದ್ದೀವಿ. ಹಾಯ್ ಲಕ್ಷ್. ಲಕ್ಷ್ ಈಗಷ್ಟೇ ಸ್ವಲ್ಪ ಒಂದು ಸ್ಮಾಲ್ ನ್ಯಾಪ್ ಮಾಡಿಕೊಂಡು ಎದ್ದಿದ್ದಾನೆ. ಹಾಯ್. ಈಗ RV ಆಚೆ ಕಡೆಯಿಂದ ಹೇಗೆ ಕಾಣುತ್ತೆ, ಅದ್ರಲ್ಲಿ ಏನು ಫೀಚರ್ಸ್ ಇದೆ ಅಂತೆಲ್ಲ ಸ್ವಲ್ಪ ನೋಡೋಣ. ಸೊ ಇದು ನಾವು ರೆಂಟ್ ಮಾಡಿದ್ದು ಕ್ರೂಸ್ ಅಮೇರಿಕಾ ಅಂತ ಒಂದು RV ರೆಂಟಲ್ ಕಂಪ್ನಿ. ಬಹಳಷ್ಟಿದೆ. ಅದರಲ್ಲಿ ಕ್ರೂಸ್ ಅಮೇರಿಕಾ ಬಂದು ಬಿಗಿನರ್ಸ್ಗೆ ತುಂಬ ಒಳ್ಳೆ ಪ್ಯಾಕೇಜಸ್ ಇದೆ. ರೇಟ್ ವೈಸ್ ಕೂಡ ತುಂಬ ಎಕನಾಮಿಕಲ್ ಅನ್ನಿಸ್ತು. ಪ್ಲಸ್ ನಮ್ಮ ಮನೆಗೆ ನಿಯರೆಸ್ಟ್ ಬಂದು ಕ್ರೂಸ್ ಅಮೇರಿಕಾ ಇದ್ದೀವಿ ಇದರಲ್ಲಿ. ಓಕೆ, ಈಗ ವೆಹಿಕಲ್ ಏನು ಅಂತ ನೋಡೋಣ. ಇದು ಬಂದ್ಬಿಟ್ಟು ಒಂದು ಫೋರ್ಡ್ ಬಿಗರ್ ಟ್ರಕ್, ಫೋರ್ಡ್ E50 ಸೂಪರ್ ಡ್ಯೂಟಿ ಅಂತ ಕರೀತಾರೆ. ಸೊ ಈಗ ನೋಡ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನಾರ್ಮಲ್ ವೆಹಿಕಲ್ಗಿಂತ ತುಂಬ ಅಗಲ ಇದೆ ಅಂತ. ಇನಿಷಿಯಲಿ ಡ್ರೈವ್ ಮಾಡಬೇಕಾದ್ರೆ ಒಂದು 15 minutes ತುಂಬ ಟ್ರಿಕ್ಕಿ ಅನ್ನಿಸ್ತಿತ್ತು. ಅಗಲ ಇದೆ, ದೊಡ್ಡದಿದೆ, ಉದ್ದ ಇದೆ ಲೆಂತ್ ಅಂತ ಹೇಳಿ. ಅದಾದಮೇಲೆ ಐ ಥಿಂಕ್ ಇಟ್ ವಾಸ್ ಪ್ರಿಟಿ ಈಸಿ. ಸೊ ಲಕ್ಷ್ ಆಲ್ರೆಡಿ ಕೆಲವೊಂದಿನೇನೋ ಮಾಡ್ತಿದ್ದಾನೆ ಇಲ್ಲಿ. ಏನೇನಿದೆ ಅಂತ ನೋಡೋಣ. ಲಕ್ಷ ಅದೇನಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಓಕೆ. ಸೊ ಇದು ಬಂದು ಪ್ರೋಪೇನ್ ಟ್ಯಾಂಕು. ಒಳಗಡೆ ಗ್ಯಾಸ್ ಸ್ಟವ್ ಇರುತ್ತೆ ನಮಗೆ, ಅದು ವರ್ಕ್ ಆಗೋದಕ್ಕೆ ಅಫ್ಕೋರ್ಸ್ ಪ್ರೋಪೇನ್ ಟ್ಯಾಂಕ್. ಸೊ ಮೇನ್ ಡೋರ್ ಇದು. ಇಲ್ಲಿ ಒಳಗಡೆ ವಾಟರ್ ಫಿಲ್-ಅಪ್ ಟ್ಯಾಂಕ್ ಇರುತ್ತೆ. ಅದು ಸಿಟಿ ವಾಟರ್ ಲೈನ್ ಕನೆಕ್ಟ್ ಮಾಡಿದ್ರೆ ಫಿಲ್ ಆಗುತ್ತೆ. ತುಂಬ ದೊಡ್ಡ ಸ್ಟೋರೇಜ್ ಇದೆ ನಮಗೆ. ಪ್ಲಸ್ RVನಲ್ಲಿ ಒಂದು ಟೇಬಲ್ ಕೂಡ ಕೊಡ್ತಾರೆ ನಮಗೆ. ಸೊ ಅದು ಹೆಲ್ಪ್ ಆಗಿದೆ. ಆ್ಯಸ್ ಯೂಶುವಲ್ ಬ್ಯಾಕಪ್ ಕ್ಯಾಮ್ರಾ ಎಲ್ಲ ಇಲ್ಲ, ಬಟ್ ಬ್ಯಾಕಪ್ ಮಾಡೋಕ್ಕೆ ಸೆನ್ಸರ್ಸ್ ಇದೆ. ಪ್ಲಸ್ ಇಲ್ಲಿ ಇನ್ನೊಂದು ಸ್ಟೋರೇಜ್ ಸ್ಪೇಸ್. ಆಮೇಲೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಾಟರ್ ಕನೆಕ್ಷನ್ನು. ಇಲ್ಲಿ ಏನು ವಾಟರ್ ಪೈಪ್ ಕನೆಕ್ಟ್ ಮಾಡಿಬಿಟ್ಟು ಅದು ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿಂದ ನಮ್ಮ ಟ್ಯಾಪ್ ಎಲ್ಲ ವರ್ಕ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಕ್ಯಾಂಪಿಂಗ್ ಗ್ರೌಂಡ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಆ್ಯಂಡ್ ವಾಟರ್ ಸಪ್ಲೈ ಇರೋವಂಥದ್ದು. ಸೊ ಆದ್ದರಿಂದ ನಾವು ಫ್ರೆಶ್ ವಾಟರ್ ಟ್ಯಾಂಕ್ ಯೂಸ್ ಮಾಡ್ತಾನೆ ಇಲ್ಲ. ಇಲ್ಲಿ ಕನೆಕ್ಟ್ ಮಾಡಿಬಿಟ್ರೆ RV ಒಳಗಡೆ ಎಲ್ಲ ಕೊಳಯಲ್ಲಿ ಇಲ್ಲಿ ನೀರು ಬರುತ್ತೆ. ಓಕೆ, ಕಡೆ ಬಂದು. ಸೊ ಇದು ಬಂದ್ಬಿಟ್ಟು ಸೀವೇಜ್. ಇದು ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಡಂಪ್ ಮಾಡಿದ್ನ ಅಂತ. ಸೊ ಸೀವೇಜ್ ಎಲ್ಲ ಒಳಗಡೆ ಕಲೆಕ್ಟ್ ಆಗಿದ್ದು ಒಂದು ಟ್ಯಾಂಕಲ್ಲಿ ಇರುತ್ತೆ. ಇನ್ಫ್ಯಾಕ್ಟ್ 2 ಇರುತ್ತೆ, ಗ್ರೇ ವಾಟರ್ ಟ್ಯಾಂಕ್ ಮತ್ತು ಬ್ಲ್ಯಾಕ್ ವಾಟರ್ ಟ್ಯಾಂಕ್. ಟಾಯ್ಲೆಟ್ ವೇಸ್ಟ್ ಎಲ್ಲ ಬ್ಲ್ಯಾಕ್ ಹೋಗುತ್ತೆ, ಮಿಕ್ಕಿದ್ದೆಲ್ಲ ಸಿಂಕ್ ವೇಸ್ಟ್ ಎಲ್ಲ ಗ್ರೇಗೆ ಹೋಗುತ್ತೆ. ಅದನ್ನು ಕ್ಲೀನ್ ಮಾಡೋದು ಹೆಂಗೆ ಅಂತ ಇಲ್ಲಿ ಲೀವರ್ಸ್ ಇದೆ, ಪುಲ್ ಮಾಡಿದ್ರೆ ವರ್ಕ್ ಆಗುತ್ತೆ. ಪ್ಲಸ್ ಅನ್ಲಿಮಿಟೆಡ್ ಗ್ಯಾಸ್ ಫಿಲ್ ಮಾಡಲಿಕ್ಕೆ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ. ಸೊ ವೈರ್ ಇದೆ ಇಲ್ಲಿ.
ನಮ್ಮ ಕ್ಯಾಂಪ್ ಸೈಟ್ಗಳಲ್ಲಿ ಎಲೆಕ್ಟ್ರಿಕ್ ಕ್ಯಾಂಪ್ ಸೈಟ್ ತಗೊಂಡ್ರೆ ಪವರ್ ಸಪ್ಲೈ ಇರುತ್ತೆ, ಅಲ್ಲೇ ಫಿಕ್ಸ್ ಮಾಡಿಬಿಟ್ರೆ ಕ್ಯಾಂಪ್ ಆರ್ ವಿ ಒಳಗಡೆ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ವರ್ಕ್ ಆಗುತ್ತೆ. ಸೊ ಸ್ಟ್ರೈಟ್ ಫಾರ್ವರ್ಡ್. ಕೆಲವೊಂದು ಕಡೆ ಎಲೆಕ್ಟ್ರಿಸಿಟಿ ಇರಲ್ಲ ಕೆಲವೊಂದು ಕ್ಯಾಂಪ್ ಗ್ರೌಂಡ್ಸಲ್ಲಿ, ಆವಾಗ ಏನು ಮಾಡ್ತಾರೆ, ಜನರೇಟರ್ ಇದೆ, ಜನರೇಟರಿಂದ ವರ್ಕ್ ಆಗುತ್ತೆ. ದೋಸ್ ಆರ್ ಕಾಲ್ಡ್ ಎಸ್ ಪ್ರಿಮಿಟಿವ್ ಕ್ಯಾಂಪ್ ಸೈಟ್ಸ್ ವೇರ್ ದೇರ್ ಇಸ್ ನೋ ವಾಟರ್ ಆ್ಯಂಡ್ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರಿಟಿ ಸ್ಟ್ಯಾಂಡರ್ಡ್. ಪ್ರಾಬಬ್ಲಿ ಆಮೇಲಿಂದ ನಾನು ಆರ್ ವಿ ಒಳಗಡೆ ಏನಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೂ ತೋರಿಸ್ತೇನೆ. ಹಲೋ, ಈಗ ಮಂಡೇ ಈವ್ನಿಂಗು ನಾವು ಒಂದು ಶಾರ್ಟ್ ಟ್ರೈಲ್ ಹೋಗೋಣ ಅಂತ ಬಂದಿದ್ದೀವಿ. ಇಟ್ಸ್ ಎ ಬ್ರಿನ್ ರಿವರ್ ಟ್ರೈಲ್ ಜೊತೆಲೇ ರಿವರ್ ಆಕ್ಸಸ್ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ವೆದರ್ ಸೋ ಕೂಲ್ ಆಗಿದೆ. ಲಕ್ಷ್ ಈಸ್ ಹ್ಯಾವಿಂಗ್ ಫನ್ ಥ್ರೋಯಿಂಗ್ ಸ್ಟೋನ್ಸ್ ಟು ದ ರಿವರ್. ಗುಡ್ ಮಾರ್ನಿಂಗ್, ಟ್ಯೂಸ್ಡೇ ಬೆಳಿಗ್ಗೆ ಸನ್ರೈಸ್ ಈಗ ತಾನಾಗಿದೆ. ಅರ್ಲಿ ಮಾರ್ನಿಂಗ್ ಹೈಕ್ ಮಾಡೋಣ ಅಂತ ಬಂದಿದ್ದೀನಿ. ಪೂಜಾ ಆ್ಯಂಡ್ ಲಕ್ಷ್ಮಣ್ ನಿದ್ದೆ ಹೊಡಿತಿದ್ದಾರೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ಹೈಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ಯೂಸ್ಡೇ ಮಾರ್ನಿಂಗ್ ಈಗ ಬ್ರೇಕ್ಫಾಸ್ಟ್ ಟೈಮ್. ಸೊ ವಿ ಹ್ಯಾವ್ ಸಮ್ ಆಮ್ಲೆಟ್. ಇದು ಹೋಮ್ ಮೇಡ್ ಬನಾನಾ ನಟ್ ಬ್ರೆಡ್, ಹೋಮ್ ಮೇಡ್ ನಟೇಲಾ ವಿತ್ ಸಮ್ ಕ್ರಾಸೀನ್ಸ್. ಸೊ ಬನ್ನಿ ನೋಡೋಣ ಒಳಗಡೆ ಏನೇನು ಫೀಚರ್ಸ್ ಇದೆ ಆರ್ ವಿ ಒಳಗಡೆ ಅಂತೇಳಿ. ಸೊ ದಿಸ್ ಇಸ್ ದ ಮೇನ್ ಡೋರ್, ಅದು ತೆಗಿಬೋದು. ಇದೊಂದು ಒಳ್ಳೆ ಫೀಚರು. ಇಲ್ಲಿ ಮೆಶ್ ಡೋರ್ ಕೊಡ್ತಾರೆ, ಗಾಳಿ ಆಡೋಕ್ಕೆ ಮೆಶ್ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ಬೋದು. ಒಳಗಡೆ ಏನಿದೆ ನೋಡೋಣ ಬನ್ನಿ. ಸೊ ಮೊದಲಿಗೆ ವಿಲ್ ಸಿ ಡ್ರೈವರ್ಸ್ ಕ್ಯಾಬಿನ್ ಏನಿದೆ ಅಂತ. ವಿಶೇಷತೆ ಏನಿಲ್ಲ, ಎಲ್ಲ ನಾರ್ಮಲ್ ಕಾರ್ಗಳಲ್ಲಿ ಇಲ್ಲಿ ಏನಿರ್ತದೆಲ್ಲ ಇದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಂಥದ್ದೊಂದು ಕನೆಕ್ಟರ್ ಇಲ್ಲದೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಡ್ರೈವ್ ಮಾಡೋದು ನಮ್ಮ ಫೋನ್ಗಳನ್ನ. ಪ್ಲಸ್ ಫೋನಿಂದ ಮ್ಯೂಸಿಕ್ ಪ್ಲೇ ಮಾಡಬೇಕಾದ್ರೆ 3mm ಜಾಕ್ ಈಸ್ ಎ ಮಸ್ಟ್. ಸ್ವಲ್ಪ ಹಳೆದಿದ್ದಂಗಿದೆ ಇದೆಲ್ಲ. ಓಕೆ, ಸೊ ನಮ್ಮ ಮೇನ್ ಲಿವಿಂಗ್ ಸ್ಪೇಸ್ನಲ್ಲಿ ಬಹಳಷ್ಟು ಜಾಗ ಇದೆ. ಇದು 5 ಜನಕ್ಕೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಇರುವಂಥದ್ದೊಂದು ಆರ್ ವಿ ಇದು. ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆರ್ ವಿ. ಇಲ್ಲಿ 4 ಜನ ಕುತ್ಕೋಬೋದು, ಡೈನಿಂಗ್ ಸ್ಪೇಸ್ ಇದು. ಪ್ಲಸ್ ಇಲ್ಲಿ ನೋಡ್ತಿರೋಂಗೆ ಸೀಟ್ ಬೆಲ್ಟ್ಸ್ ಇದೆ ಎಲ್ಲದಕ್ಕೂ. ಇಲ್ಲಿ ಮಕ್ಕಳನ್ನ ಚೈಲ್ಡ್ ಸೀಟ್ಗೆ ಕೂಡ ವ್ಯವಸ್ಥೆ ಮಾಡ್ಬೋದು ಈಸಿಯಾಗಿ. ಇಲ್ಲೊಂದು ಸಿಂಗಲ್ ಸೀಟ್ ಒಂದಿದೆ. ಸೊ ಇಲ್ಲಿ ನೋಡೋಂಗೆ ಸಾಕಷ್ಟು ಕ್ಯಾಬಿನೆಟ್ಸ್ ಇದೆ, ಏನು ಬೇಕೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಕಬೋರ್ಡ್ಸ್, ಕ್ಯಾಬಿನೆಟ್ಸ್ ಇದೆ. ಇದು ಬಂದು ಕಿಚನ್ ಏರಿಯಾ. ಸೊ ಅಗೇನ್ ಪ್ರೋಪೇನ್ ಗ್ಯಾಸ್ ಸ್ಟವ್ ಬರ್ನರ್ಸ್. ಇದು ಎಕ್ಸಾಸ್ಟ್ ಮತ್ತು ಇಲ್ಲಿ ಮೈಕ್ರೋವೇವ್ ಇದೆ. ಸ್ಟ್ಯಾಂಡರ್ಡ್ ಸಿಂಕ್. ಇದರಲ್ಲಿ ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡು ಬರುತ್ತೆ. ಬೈ ದ ವೈ, ಫಾರ್ಗಾಟ್ ಅನ್ ಇಂಪಾರ್ಟೆಂಟ್ ಥಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟು, ಲೆವೆಲ್ಸ್. ಎಲ್ಲ ಇಂಪಾರ್ಟೆಂಟ್ ಆಗಿರೋ ಕಂಟ್ರೋಲ್ ಲೆವೆಲ್ಸ್ ಎಲ್ಲವೂ ಇಲ್ಲಿ ತೋರಿಸುತ್ತೆ. ಬ್ಲ್ಯಾಕ್ ವಾಟರ್, ಗ್ರೇ ವಾಟರ್, ಫ್ರೆಶ್ ವಾಟರ್, ಗ್ಯಾಸ್ ಮತ್ತು ಬ್ಯಾಟ್ರಿ ಕಂಡೀಷನ್. ಅಟ್ ದಿಸ್ ಪಾಯಿಂಟ್ ನಮ್ಮದು ಬ್ಲ್ಯಾಕ್ ವಾಟರ್, ಗ್ರೇ ವಾಟರ್ ತುಂಬೋಗಿದೆ. ಹೋಗಿ ಫ್ಲಶ್ ಮಾಡ್ಬೇಕು ನಾವು ಅದನ್ನು. ಸೊ ಜನರೇಟರ್ ಆನ್ ಮಾಡೋದು, ಮಿಕ್ಕಿದೆಲ್ಲವೂ ಇಲ್ಲಿ. ಸೊ ಇದ್ರ ಬಗ್ಗೆ ಯಾರನ್ನು ತಿಳ್ಕೊಬೇಕಿದ್ರೆ ಸಾಕಷ್ಟು ವೀಡಿಯೋಸ್ ಇದೆ ಆನ್ಲೈನ್ ಯೂಟ್ಯೂಬ್ನಲ್ಲಿ, ಅದು ನೋಡಿ ಅಫ್ಕೋರ್ಸ್ ಯು ಕ್ಯಾನ್ ಲರ್ನ್ ಅಬೌಟ್ ಇಟ್. ದೆನ್ ಇಲ್ಲಿ ಬಂದರೆ ರೆಫ್ರಿಜರೇಟರ್ ವೆರಿ ಗುಡ್. ಅಗೇನ್ ಫ್ರೀಸರ್ ವೆರಿ ಹ್ಯಾಂಡಿ. ಒನ್ ಥಿಂಗ್ ಟು ನೋಟ್ ಹಿಯರ್ ಈಸ್, ಇದು ಪೂರ್ತಿ ಕೂಲ್ ಆಗೋಕ್ಕೆ 5 to 6 hours ಬೇಕು. ಸೊ ಆಫನ್ ಓಪನ್ ಮಾಡೋದು, ಕ್ಲೋಸ್ ಮಾಡ್ತಿದ್ರೆ ಒಳಗಡೆ ಇರೋದು ಕೂಲ್ ಆಗೋದಿಲ್ಲ. ಇದು ಸ್ಲೀಪಿಂಗ್ ಏರಿಯಾ, ಮೇನ್ ಸ್ಲೀಪಿಂಗ್ ಏರಿಯಾ. ಇದು ಇಬ್ಬರು ಮಲ್ಕೋಬೋದು. ಇದು ಕ್ವೀನ್ ಸೈಜ್ ಅಂತ ಹೇಳ್ತಾರೆ, ಬಟ್ ಮೂವರು ಮಲ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಇಬ್ಬರು ಮಲ್ಕೋಬೋದು. ಅಗೇನ್ ಮೋರ್ ಸ್ಟೋರೇಜ್ ಓವರ್ ದೇರ್. ಇದೊಂಚೂರು ಎಕ್ಸ್ಟ್ರಾ ಸಿಂಕ್ ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಟಾಯ್ಲೆಟ್. ಸೊ ಟಾಯ್ಲೆಟ್ ವಿತ್ ಫ್ಲಶ್ ಆ್ಯಂಡ್ ದೆನ್ ಶವರ್ ಇದೆ. ಅಗೇನ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡು ಬರುತ್ತೆ ಇಲ್ಲಿ.
ಈಗ ಡಂಪಿಂಗ್ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲೇನು ಮಾಡೋದು ಅಂದರೆ ಬ್ಲ್ಯಾಕ್ ವಾಟರ್ ಟ್ಯಾಂಕ್ ಮತ್ತು ಗ್ರೇ ವಾಟರ್ ಟ್ಯಾಂಕ್ ಎರಡನ್ನು ಖಾಲಿ ಮಾಡಬೇಕೀಗ. ಸೊ ಮೊದಲಿಗೆ ಅವರೇ ಒಂದು ಪೈಪ್ ಕೊಡ್ತಾರೆ. ಈ ಪೈಪ್ ತೊಗೊಂಡು ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಪ್ಲಸ್ ಇಲ್ಲೊಂದು ಎಕ್ಸಿಟ್ ಇದೆ, ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಆ್ಯಂಡ್ 2 ಸಪ್ರೇಟ್ ಲಿವರ್ಸ್ ಇದೆ. ಬ್ಲ್ಯಾಕ್ ವಾಟರ್ ಟ್ಯಾಂಕ್ ಒಂದು ಲಿವರು, ಆಮೇಲೆ ಗ್ರೇ ವಾಟರ್ ಟ್ಯಾಂಕ್ ಒಂದು ಲಿವರ್. ಫಸ್ಟ್ ಬ್ಲ್ಯಾಕ್ ವಾಟರ್ ಕ್ಲಿಯರ್ ಮಾಡಬೇಕು, ಹಾರ್ಡ್ ವೇಸ್ಟ್ ಎಲ್ಲ ಆಚೆ ಬರುತ್ತೆ. ಆಮೇಲೆ ಗ್ರೇ ವಾಟರ್ ಕ್ಲಿಯರ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ಡು. ಸೊ ಫಿಕ್ಸ್ ಮಾಡಿದಾಯಿತು. ಈಗ ಲಿವರ್ ಪುಲ್ ಮಾಡಿದ್ರೆ ಗಲೀಜಲ್ಲಿ ಆಚೆ ಬರುತ್ತೆ ಅಷ್ಟೇ. ಫಸ್ಟ್ ಬ್ಲ್ಯಾಕ್. Our favorite outdoor activity is grilling. ಈಗ ಟ್ಯೂಸ್ಡೇ ಡಿನ್ನರ್ಗೆ ನಾವು ಶ್ರಿಂಪ್ ಗ್ರಿಲ್ ಮಾಡ್ತಾ ಇದ್ದೀವಿ. ಶ್ರಿಂಪ್ನ ನಾನು ಫಸ್ಟೇ ಮ್ಯಾರಿನೇಟ್ ಮಾಡಿ ಫ್ರೀಸ್ ಮಾಡಿ ತೊಗೊಂಡು ಬಂದಿದ್ವಿ. ಸೊ ಈಗ ಆದಷ್ಟು ಶ್ರಿಂಪ್ ಸ್ಕೀವರ್ಸಲ್ಲಿ ಫಿಕ್ಸ್ ಹಾಕಿ ಮಾಡಿ ಗ್ರಿಲ್ ಮಾಡ್ತಾ ಇದ್ದಾರೆ. ವೆಡ್ನೆಸ್ಡೇ ಮಾರ್ನಿಂಗ್ ಇಟ್ ಈಸ್. ಇಟ್ಸ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಕೂಲ್ ಆಗಿದೆ. ಎಲ್ಲ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇದೆ. ಹಾಯ್ ಲಕ್ಷ್. ಹಾಯ್ ಪಪ್ಪ. ಗುಡ್ ಮಾರ್ನಿಂಗ್ ಲಕ್ಷ್. ಗುಡ್ ಮಾರ್ನಿಂಗ್ ಪಪ್ಪ. ಇದೇ ಬಂತ ಲಕ್ಷ್ಗೆ? ನಿದ್ದೆ ಬಂತು ಪಪ್ಪ. ಸ್ವಲ್ಪ ಬಂತು, ಜಾಸ್ತಿ ಬಂತ? ಸ್ವಲ್ಪ ಬಂತು ಪಪ್ಪ. ಹಾಯ್ ಲಕ್ಷ್. ಹಾಯ್ ಪಪ್ಪ. ಕ್ಯಾಂಪಿಂಗ್ ಟ್ರಿಪ್ ಹೇಗಿತ್ತು ಲಕ್ಷ್? ಚೆನ್ನಾಗಿತ್ತು ಪಪ್ಪ. ಎಷ್ಟು ಇಷ್ಟ ಆಯ್ತು ಲಕ್ಷ್ಗೆ? ತುಂಬಾ 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 ಇಷ್ಟ ಆಯ್ತು. ನೈಸ್. ಸೊ ಕ್ಯಾಂಪಿಂಗ್ ಟ್ರಿಪ್ಪಲ್ಲಿ ಏನು ಇಷ್ಟ ಆಯ್ತು ನಿನಗೆ? ಏನು ಇಷ್ಟ ಆಯ್ತು ಅಂದರೆ ಗ್ರಿಲ್ಲಿಂಗ್ ಮಾಡೋದು, ಆಮೇಲೆ ಗ್ರಿಲ್ಲಿಂಗ್ ಮಾಡೋದು, ಹ್ಯಾಮೋಕಲ್ಲಿ ಆಟ ಆಡೋದು, ಅಪ್ಪರ್ ಬೆಡ್ಡಲ್ಲಿ ಮಲ್ಕೊಳೋದು, ಆಮೇಲೆ ಅಷ್ಟೇ. ಓಕೆ, ನೈಸ್. ಈಗ ವೆನ್ಸ್ಡೇ ಮಧ್ಯಾಹ್ನ ಲಂಚ್ ಮಾಡ್ತಾ ಇದ್ದೀವಿ. ಆಮೇಲೆಲ್ಲ ಪ್ಯಾಕಿಂಗ್ ಮುಗಿದಿದೆ. ಲಂಚ್ ಮುಗಿಸ್ಕೊಂಡು ಹೊರಡ್ತೀವಿ. ಕ್ಯಾಂಪಿಂಗ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ಇಟ್ ಈಸ್ ಸೋ ಆಸಮ್. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಲಕ್ಷ ಅಂತ ಸೂಪರಾಗಿ ಎಂಜಾಯ್ ಮಾಡ್ದ. ವೆದರ್ ವಾಸ್ ಗ್ರೇಟ್. ಯಾ, ವೆದರ್ ವಾಸ್ ವೆರಿ ಕೂಲ್. ಟೆಕ್ಸಸಲ್ಲಿ ನಾವು ಹೀಟಲ್ಲಿ ವಿ ವರ್ ಎಕ್ಸಾಸ್ಟೆಡ್. ಸೊ ಇಲ್ಲಿ ಬಂದು ಯಾ ಟ್ರೂ. ಐ ಆಮ್ ಸೋ ಗ್ಲಾಡ್ ವಿ ಮೇಡ್ ದಿಸ್ ಟ್ರಿಪ್. ಫೈನಲಿ ವಿ ಮೇಡ್ ದಿಸ್ RV ಕ್ಯಾಂಪಿಂಗ್. ಎಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹೌದು. ಬಟ್ ಡಿಸೈಡ್ ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇದು ಮಾಡಿದ್ವಿ. ಬಟ್ ಒನ್ ಥಿಂಗ್ ಮಿಸ್ಸಿಂಗ್ ಈಸ್ ನಾವು ಈ ಟ್ರಿಪ್ನ ನಮ್ಮ ಅಣ್ಣ ಅದಕ್ಕೆ ಫ್ಯಾಮಿಲಿ US ವಿಸಿಟ್ ಮಾಡಿ ಅವ್ರ ಜೊತೆಲಿ ಎಲ್ಲರೂ ಒಟ್ಟಿಗೆ ಬರಬೇಕಿತ್ತು. ಈ ಕೋವಿಡ್ ಸಿಚುವೇಶನಿಂದ ಅವ್ರ ಎಂಟೈರ್ ಟ್ರಿಪ್ ಕ್ಯಾನ್ಸಲ್ ಆಯಿತು. ವಿ ರಿಯಲಿ ಮಿಸ್ ದೆಮ್. ಯಾ, ವಿ ಮಿಸ್ ಯು ರವಿ ಅಣ್ಣ, ರೂಪಾ ಅಕ್ಕ ಅಂಡ್ ಅಕ್ಷರಾಜ್. ಗ್ರಿಲ್ ಮಾಡೋಗೆಲ್ಲ ಅವರೇ ನೆನೆಸ್ಕೊಂಡು ಗ್ರಿಲ್ ಮಾಡ್ತಾ ಇದ್ವಿ. ಅವ್ರಿಗೋಸ್ಕರ ಚಿಕನ್ ನಾವು ತಿಂತಾ ಇದ್ದೀವಿ. ಆಲ್ ರೈಟ್, ಸೈನಿಂಗ್ ಆಫ್. ಯಾ.